ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್. ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್. ತಿರುವಣ್ಣಾಮಲೈ ಗೊತ್ತಿರಬೇಕು ಎಲ್ಲರಿಗೂ. ಅಲ್ಲಿ ಪೌರ್ಣಮಿ ದಿನ ಗಿರಿವನಂ ಸುತ್ತೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇವತ್ತು ಪೌರ್ಣಮಿ, ನಾವಿವಾಗ ಗಿರಿವನಂಗೆ ಹೋಗ್ತಾ ಇದ್ದೀವಿ. ಅಂದರೆ ವಿ ಆರ್ ಲೀವಿಂಗ್ ಫ್ರಮ್ ಬ್ಯಾಂಗ್ಳೂರ್. ಸಿಲ್ಕ್ ಬೋರ್ಡಲ್ಲಿ ನಮ್ಮ ಬಸ್ ಕಾಯ್ತಾ ಇರುತ್ತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಅದೇ ಇವತ್ತಿನ ವ್ಲಾಗ್. ಹರ್ ಹರ್ ಮಹಾದೇವ್. ನಮ್ಗೆ ಇವತ್ತು ಮಧುಮತಿ ಮೇಡಮ್ ಸ್ಪಾನ್ಸರ್ ಮಾಡಿದ್ದಾರೆ ಬ್ರೇಕ್ಫಾಸ್ಟ್. ಇದೇ ನಮ್ ಬಸ್. ಇವಾಗ ನಾವೆಲ್ಲ ಬಸ್ ಹತ್ತಾ ಆಯ್ತು. ಇಷ್ಟ ಜನ ಇದೀವಿ ಬಸ್ ಅಲ್ಲಿ, ಒಂದು 30 ಮೆಂಬರ್ಸ್ ಇದೀವಿ ಬಸ್ ಅಲ್ಲಿ. ಫಸ್ಟ್ ಆಫ್ ಆಲ್, ಈ ಪ್ರತಿ ತಿಂಗಳು ಪೌರ್ಣಮಿ ದಿನ ರಾಜಶೇಖರ್ ಸರ್ ಇಲ್ಲಿದ್ದಾರೆ. ಅವರು 110 ಸತಿ ಗಿರಿವನಂ ಸುತ್ತಿ, ಆಮೇಲೆ ಮತ್ತೆ ಎವ್ರಿ ಮಂತ್ 3 to 4 ಬಸ್ಸಸ್ ಇಲ್ಲಿಂದ ಆರ್ಗನೈಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಅಟ್ ಅ ವೆರಿ ರೀಸನಬಲ್ ರೇಟ್ ಅಂಡ್ ವೆರಿ ಲೈಕ್ ಇಲ್ಲಿ ಬಂದ್ರೆ, ನಾನು ಇದು ಫಸ್ಟ್ ಟೈಮ್ ಇವ್ರ ಬಸ್ ಅಲ್ಲಿ ಬರ್ತಾ ಇರೋದು. ತುಂಬಾ ವೆಲ್ಕಮಿಂಗ್ ಆಗಿದ್ದಾರೆ ಎಲ್ಲಾರು. ಒಳ್ಳೆ ಎಷ್ಟೋ ದಿವಸದಿಂದ ಮೀಟ್ ಮಾಡಿ ಸಡನ್ ಆಗಿ ಒಂದು 1 day ಟ್ರಿಪ್ ಆಗ್ತಂಗಿದೆ. ಆಮೇಲೆ ಹೇಳಲೇಬೇಕು, ಬಂದ ತಕ್ಷಣ ನಮಗ್ ಬ್ರೇಕ್ಫಾಸ್ಟ್ ಆರ್ಗನೈಸ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಆರ್ಗನೈಸ್ ಮಾಡಿದ್ದು ವಿದ್ಯಾರಣ್ಯಪುರದಿಂದ ಮಧುಮತಿ ಮೇಡಮು, ಆಮೇಲೆ ಹೇಮಲತಾ ಮೇಡಮು. ಸೊ ಅವ್ರು ನಮ್ಗೆ ಬಿಸಿಬೇಳೆ ಬಾತ್, ವಡೆ, ಕಾಫಿ ಎಲ್ಲ ಕೊಟ್ರು. ಸೊ ಅದು ಅವರೇ ಸ್ಪಾನ್ಸರ್ ಮಾಡಿ ಕೊಟ್ಟಿರೋದು. ಸೊ ಅದಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾವೆಲ್ಲ ಬೆಳಗ್ಗೆ ಬೇಗ ಎದ್ದು ಬಂದಿರ್ತೀವಿ. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿ ಕೂಡ ಇತ್ತು. ಬಿಸಿಬೇಳೆ ಬಾತ್ ಎಲ್ಲ ವಿಡಿಯೋ ಎಲ್ಲ ನಿಮ್ಗೆ ತೋರಿಸಿದೀನಿ. ಸೊ ಇದು ನಾವು ಹೋಗ್ತಾ ಇರೋ ಬಸ್ ಅಲ್ಲಿ ಇರೋ ಜನ. ಸೊ ಜಸ್ಟ್ ಆಮೇಲೆ ಮಹೇಶ್ವರಿ ಮೇಡಮ್, ರಾಜಶೇಖರ್ ಸರ್ ಜೊತೆ ಮಹೇಶ್ವರಿ ಮೇಡಮ್ ಕೂಡ ಒನ್ ಆಫ್ ದ ಆರ್ಗನೈಸರ್. ಇದನ್ನ ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಈಗ ತಾನೇ ಸ್ಟಾರ್ಟ್ ಮಾಡಿದೀವಿ. ಹೋಪ್ ಟು ಕ್ಯಾರಿ ಲಾಟ್ಸ್ ಆಫ್ ಮೆಮರೀಸ್ ಬ್ಯಾಕ್ ಹೋಮ್ ಅಂಡ್ ಹೋಪ್ ಟು ಕಮ್ ಎವ್ರಿ ಮಂತ್. ಲೆಟ್ ಅಸ್ ಸಿ. ಥ್ಯಾಂಕ್ ಯು. ನೋಡಿ, ಇವರು ರಾಜಶೇಖರ್ ಅಂತ ನಮ್ಗೆ ಟ್ರಿಪ್ ಆರ್ಗನೈಸರ್. ಇವರು 110ನೇ ವರ್ಷದ ಯಾತ್ರೆ ಈಗ ಹೊರಟಿದ್ದಾರೆ. 110ನೇ ಟೈಮ್ಸ್ ಪಾದಯಾತ್ರೆ ಹೊರಟಿದ್ದಾರೆ. ದಿವ್ಯ ಜ್ಯೋತಿ, ಜ್ಞಾನ ಜ್ಯೋತಿ, ಪ್ರೇಮ ಜ್ಯೋತಿ ಜಲಾವೋ. ಇಲ್ಲಿ ದಾರಿನಲ್ಲಿ ಒಂದು ಟೆಂಪಲ್ ನಿಲ್ಸಿದ್ದಾರೆ. ಲ್ಯಾಂಡ್ಸ್ಕೇಪಿಂಗ್ ಮಾತ್ರ ಸಕ್ಕತ್ತಾಗಿದೆ ನೋಡಿ, ಹೆಂಗಿದೆ ಗ್ರೀನ್, ಬ್ಯೂಟಿಫುಲ್. ಬಿಸಿಲು ಮಾತ್ರ ಹೋ ಗಾಡ್ ಹೊಡಿತಾ ಇದೆ. ಗಂಬ ಇಲ್ಲಿ ಬಿಸಿಲಿಗೆ ಅಂತ ಶಾಮಿಯಾನ ಹಾಕಿದ್ದಾರೆ. ತುಂಬ ಬಿಸಿಲಿದೆ ಇಲ್ಲಿ. ಹೊಸೂರು, ದಕ್ಷಿಣ ತಿರುಪತಿ ಟೆಂಪಲ್, ಹೊಸೂರು. ನಾನು ಹಿಂದೆ ನೋಡ್ತಾ ಇರೋದು ದಕ್ಷಿಣ ತಿರುಪತಿ ಟೆಂಪಲ್ ಅಂತ ಹೇಳ್ತಾರೆ ಅದನ್ನ. ಅದು ವೆಂಕಟರಮಣ ಸ್ವಾಮಿ ಟೆಂಪಲ್ ಪ್ಲಸ್ ಸೌತ್ ಆಫ್ ಇಂಡಿಯಾನಲ್ಲಿ ಇರೋದ್ರಿಂದ ದಕ್ಷಿಣ ತಿರುಪತಿ ಅಂತ ಕರೀತಾರಂತೆ. ಇವಾಗ ಊಟಕ್ಕೆ ನಿಲ್ಸಿದ್ದಾರೆ. ನಾವು ಊಟಕ್ಕೆ ಹೋಗ್ತಾ ಇದೀವಿ. ತಿನ್ಬಿಟ್ಟು ಜೊತೆಗೆ ನೀರ್ ಬಾಟ್ಲು ಇದೆ. ಊಟ ಆದ್ಮೇಲೆ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು 15 ಕಿಲೋಮೀಟರ್ ಇದೆ ದೇವಸ್ಥಾನಕ್ಕಷ್ಟೇ. ರೀಚ್ ಆಗಿ ಇವಾಗ ಬೇಗ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ಗ್ರಹಣ ಶುರು ಆಗುತ್ತಲ್ವಾ, ಅದಕ್ಕೋಸ್ಕರ. ಸೊ ಬನ್ನಿ ಊಟ ಮಾಡಿ. ಲಂಚ್ಗೆ ಇಳಿದಿದ್ದೀವಿ. ಇವಾಗ 3 ಗಂಟೆ 3 PM. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಬಿಕಾಸ್ 10 ಗಂಟೆಗೆಲ್ಲ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಗ್ರಹಣ ಇರೋದ್ರಿಂದ 9:55 ಒಳಗೆ ಬಸ್ಸಿಗೆ ಬಂದ್ಬಿಡ್ಬೇಕು. ಇವಾಗ ಶುರು ಮಾಡ್ತಾ ಇದೀವಿ ನಾವು. ನೋಡೋಣ ಎಷ್ಟೊತ್ತಾಗುತ್ತೋ. ಗಣೇಶನ ದೇವಸ್ಥಾನ ಇದೆ ಸ್ಟಾರ್ಟ್ ಪಾಯಿಂಟು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 14 ಕಿಲೋಮೀಟರ್ ಆಗುತ್ತೆ. 1-2 ಕಿಲೋಮೀಟರ್ ಹೆಚ್ಚು ಕಮ್ಮಿ ಬರುತ್ತೆ. This is before the walk. ಹರ ಹರ ಮಹಾದೇವ್. ವಾಕ್ ಸ್ಟಾರ್ಟ್ ಮಾಡಿದ್ದೀವಿ ಗಿರಿವನಂದು. ಗಿರಿವನ ಪ್ರದಕ್ಷಿಣೆ ಮಾಡೋದ್ರಿಂದ ಆಧ್ಯಾತ್ಮಿಕ ಜಾಗೃತತೆ, ಆಮೇಲೆ ಹೆಲ್ತ್ ಇಶ್ಯೂಸು, ಲೈಫಲ್ಲಿ ತುಂಬ ಚೇಂಜಸ್ ಬರುತ್ತೆ. ಅದನ್ನು ಸುಮಾರು ಜನ ಬಂದು ಹೋಗಿರೋರೆಲ್ಲ ಹೇಳಿದ್ದಾರೆ. ನಮ್ಮ ಜೊತೆ ಬಂದಿರೋರು ಸುಮಾರು 110 ಸತಿ ಬಂದವರು ಇದ್ದಾರೆ. ಇದನ್ನು ಆರ್ಗನೈಸ್ ಮಾಡಿದ್ದಾರೆ ರಾಜಶೇಖರ್ ಸರ್. ಇದನ್ನ ಗಿರಿವನ ಪ್ರದಕ್ಷಿಣೆ ಮಾಡಬೇಕು ಅಂತ ಪ್ರೋತ್ಸಾಹ ಕೊಟ್ಟು ಇದನ್ನ ಮುಂದೆ ತಗೊಂಡೋಗಿದ್ದು ಯಾರು ಹೇಳು? ರಮಣ ಮಹರ್ಷಿಗಳು. ರಮಣ ಮಹರ್ಷಿ ಗುರುಜಿಗಳು ಇದನ್ನ ಮುಂದೆ ತಗೊಂಡು ಹೋಗ್ಬೇಕು. ಈ ಗಿರಿ ಪ್ರದಕ್ಷಿಣೆ ಪ್ರತಿ ಪೌರ್ಣಮಿ ಮಾಡಬೇಕು ಅನ್ನೋದ್ರ ಬಗ್ಗೆ
ಹೌದು ಪ್ರತಿದಿನ ಮಾಡೋರು ಇದ್ದಾರೆ. ಹೌದೌದು. ಗಿರಿ ಪ್ರದಕ್ಷಿಣೆ ಪೌರ್ಣಮಿ ಅಲ್ಲದೆ 365 ದಿನ 24 ಗಂಟೆಗಳು ಯಾವಾಗ ಬಂದ್ರು ಯಾರು ಒಬ್ರು ಮಾಡ್ತಾನೆ ಇರ್ತಾರೆ. ಸೊ ಇವತ್ತು ಆವತ್ತು ಅಂತೇನಿಲ್ಲ. ಏನಂದ್ರೆ ಹುಣ್ಣಿಮೆಗೆ ಜಾಸ್ತಿ ಜನ. ಪೌರ್ಣಮಿ ಹುಣ್ಣಿಮೆಗೆ ತುಂಬಾ ಪ್ರಾಮುಖ್ಯತೆ ಇದೆ ಅಂತ, ತುಂಬಾ ಇಂಪಾರ್ಟೆನ್ಸ್ ಇದೆ. ಆವತ್ತು ಮಾಡೋದ್ರಿಂದ ಆ ಲಾಭಗಳು ಜಾಸ್ತಿ ಹೆಚ್ಚು ಅಂತ. ಓಕೆ, ಸೊ ಇದು ಹೇಳ್ತಾ ನಾವು ಮಾಡ್ತಾ ಇದ್ದೀವಿ. ಹರ್ ಹರ್ ಮಹಾದೇವ್. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಬೆಟ್ಟದ ಸುತ್ತಲೂ ದೇವಸ್ಥಾನ ಇದೆ. ಅದರಲ್ಲಿ ಕರ್ಪೂರ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತೀವಿ. ದರ್ಶನ ಮಾಡೋರು ದರ್ಶನ ಮಾಡ್ತಾನೆ ಇರ್ತಾರೆ. ಇಲ್ಲಿ ದಾರಿ ಉದ್ದಕ್ಕೂ ಶಾಪ್ಸ್ ಎಲ್ಲ ಇದೆ. ಸ್ಮಾಲ್ ರಿಫ್ರೆಶ್ಮೆಂಟ್ಸ್, ವಾಟರ್ ಮೆಲನ್, ಪೈನಾಪಲ್, ಟೀ, ಕಾಫಿ, ಬಜ್ಜಿ ಎಲ್ಲ ತಿನ್ಕೊಂಡು ನಡೀತಾ ಇರ್ತಾರೆ. ಸಾವಿರಾರು ಜನ, ನೂರಾರು ಜನ, ಇಲ್ಲಿ ನಡೆಯೋರು ಲಕ್ಷಾಂತರ ಜನ. ಅಂದರೆ ಇದ್ರ ಸುತ್ತಲೂ ವ್ಯಾಪಾರಿಗಳು ನೂರಾರು ಜನ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇವತ್ತು ಸುಮಾರು ಕಮ್ಮಿ, ಬಿಕಾಸ್ ಗ್ರಹಣ ಇದೆ ಅಲ್ಲ, ಅದಕ್ಕೋಸ್ಕರ ಎಲ್ಲರೂ 9:45 ಅಷ್ಟೊತ್ತಿಗೆಲ್ಲ ಮುಗಿಸ್ಬಿಡ್ಬೇಕು. ಸೊ ಇವತ್ತು ಎಷ್ಟೋ ಕಮ್ಮಿ ಇದ್ದಾರೆ ಜನ. ಈ ದೇವಸ್ಥಾನದ ಸುತ್ತಲೂ ತುಂಬಾ ದೇವಸ್ಥಾನಗಳಿದೆ, ಸಣ್ಣ ಪುಟ್ಟ ದೇವಸ್ಥಾನಗಳು. ಅದರಲ್ಲಿ ತುಂಬಾ ಮುಖ್ಯವಾದದಂದ್ರೆ 8 ಅಷ್ಟಲಿಂಗ ದೇವಸ್ಥಾನಗಳು. ಅದರಲ್ಲಿ ಯಾವ್ದ್ಯಾವ್ದಂದ್ರೆ ಇಂದ್ರ, ಅಗ್ನಿ, ಯಮ, ನೈಋತ್ಯ, ವಾಯುಲಿಂಗ, ವರುಣಲಿಂಗ, ಕುಬೇರಲಿಂಗ ಅಂಡ್ ಈಶಾನ್ಯಲಿಂಗ. ಸೊ 4 ದಿಕ್ಕು, ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್ ಅಂಡ್ ಸೌತ್ ವೆಸ್ಟ್. 8 ದಿಕ್ಕುನಲ್ಲೂ 8 ಲಿಂಗದ ದೇವಸ್ಥಾನಗಳಿವೆ. ಅಮ್ಮನ್ ಟೆಂಪಲ್. ಫೈವ್ ಕಿಲೋಮೀಟರ್ಸ್ ಕವರ್ ಮಾಡಿದೀವಿ. ಟೈಮು 4:10. ಇನ್ನು 9ರಿಂದ 10 ಕಿಲೋಮೀಟರ್ ಬಾಕಿ ಇದೆ. ಸೊ ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ವಾಯುಲಿಂಗ ಟೆಂಪಲ್ ತುಂಬ ರಶ್ ಇದೆ. ನಾವೆಲ್ಲ ದೇವಸ್ಥಾನದ ಒಳಗಡೆ ಹೋದರೆ ನಾವು ಬೇಗ ರೀಚ್ ಆಗೋಕ್ಕಾಗಲ್ಲ ಬಸ್ಗೆ. 7.2 ಕಿಲೋಮೀಟರ್ಸ್ ಆಗಿದೆ. 4:50 ಟೈಮ್. 3 ಗಂಟೆಗೆ ಶುರು ಮಾಡಿದ್ದು. ಸೊ ನೋಡೋಣ ಇನ್ನೆಷ್ಟು ಹೋಗ್ತಿದೆ ಅಂತ. ಹರ್ ಹರ್ ಮಹಾದೇವ್. ಹಿಂಗಿದೆ ನೋಡಿ. 9.25 ಕಿಲೋಮೀಟರ್ ಆಗಿದೆ. 5:30. 5:25. 9.15 ಕಿಲೋಮೀಟರ್ಸ್. ಫುಲ್ ಔಟು. ಬರೀ ಕಾಲದಲ್ಲಿ ನಡೆಯೋದಲ್ವಾ, ತುಂಬ ಕಷ್ಟ. ಬಟ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಓಂ ನಮಃ ಶಿವಾಯ. ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ. ಗೋಪುರ ಕಾಣ್ತಾ ಇದೆ ದೇವ್ರದ್ದು. ನಾವು ಆ್ಯಕ್ಚುಲಿ ಶುರು ಮಾಡಿದ್ದು ಗಣೇಶನ್ ಟೆಂಪಲಿಂದ. ಸೊ ಗಣೇಶನ್ ಟೆಂಪಲ್ಗೂ ದೇವಸ್ಥಾನಕ್ಕೂ 3 ಕಿಲೋಮೀಟರ್ ಇದೆ. ಸೊ ನಾವು ದೇವಸ್ಥಾನದಿಂದ ಮತ್ತೆ ಗಣೇಶನ್ ಟೆಂಪಲ್ ಹತ್ರನೇ ಎಂಡ್ ಮಾಡಬೇಕು. ಓಂ ನಮಃ ಶಿವಾಯ. ಇದು ಮೇನ್ ಟೆಂಪಲ್ ಎಂಟ್ರೆನ್ಸ್. ಇಲ್ಲೆಲ್ಲ ಬೆಂಕಿ ಉರಿತಾನೆ ಇರುತ್ತೆ. ನಾವು ಕರ್ಪೂರ ಹಾಕ್ಬಿಟ್ಟು ಕಾಯಿ ಹೊಡಿಯೋಂಗಿದ್ರೆ ಕಾಯಿ ಹೊಡಿಬೇಕು. ಎನರ್ಜಿನೇ ಎಷ್ಟು ಡಿವೈನ್ ಆಗಿದೆ ಇಲ್ಲಿ. ಐ ಕ್ಯಾನ್ ಫೀಲ್ ದ ಎನರ್ಜಿ. ಸೊ ಬ್ಯೂಟಿಫುಲ್, ಸೊ ಬ್ಯೂಟಿಫುಲ್, ಸೊ ಬ್ಲೆಸ್ಡ್.
ಗೋಪುರ ನೋಡೋಕ್ಕಿಂತ ಹೆಂಗಿದೆ ಅಂದರೆ ಡಿವೈನ್ ಆಗಿ ಚೆನ್ನಾಗಿದೆ, ಬ್ಯೂಟಿಫುಲ್. $11.2 ಕಿಲೋಮೀಟರ್ಸ್ ಆಗಿದೆ. ಸೊ ಇನ್ನೊಂದು 2-2.5 ಕಿಲೋಮೀಟರ್. ಬ್ಯೂಟಿಫುಲ್ ಟೆಂಪಲ್ ಒನ್ ಮೋರ್. ದಕ್ಷಿಣಮೂರ್ತಿ ಟೆಂಪಲ್. ದಕ್ಷಿಣಮೂರ್ತಿ 13 ಕಿಲೋಮೀಟರ್ ಆಗಿದೆ. 13 ಕಿಲೋಮೀಟರ್ಸ್. ಟೈಮ್ ಇಸ್ 6:40. ಇನ್ನು 1 ಕಿಲೋಮೀಟರ್ ಆದರೆ ಗಣೇಶನ ದೇವಸ್ಥಾನ ಬಂದ್ಬಿಡುತ್ತೆ. ನಾವು ಗಣೇಶನ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಗಣೇಶನ ದೇವಸ್ಥಾನದಿಂದ ಮೇನ್ ದೇವಸ್ಥಾನದಿಂದ ಗಣೇಶನ ದೇವಸ್ಥಾನಕ್ಕೆ 3 ಕಿಲೋಮೀಟರ್. ಸೊ ಮೇನ್ ದೇವಸ್ಥಾನ ಅಲ್ಲಿ ಕರ್ಪೂರ ಹಚ್ಚಿ ಅಲ್ಲಿಂದ ನಡ್ಕೊಂಡು ಇನ್ನು 1 ಕಿಲೋಮೀಟ್ರ್ ಇದೆ. ಅಷ್ಟಕ್ಕೆ ನಮ್ಮ ಪ್ರದಕ್ಷಿಣೆ ಮುಗಿಯುತ್ತೆ. ಅದಾದಮೇಲೆ ಆಟೋ ಹಿಡ್ಕೊಂಡು ಮೇನ್ ಟೆಂಪಲ್ಗೆ ಹೋಗಿ ದರ್ಶನ ಮಾಡೋಣ ಅಂತಿದ್ದೀವಿ. ಬಿಕಾಸ್ ಇನ್ನೂ 6:40, 9:30ವರೆಗೂ ಟೈಮ್ ಇದೆ. 9 o'clockವರೆಗೂ ಟೆಂಪಲ್ ಇದೆ. ಬಟ್ ಇವತ್ತು ಗ್ರಹಣ ಆಗಿರೋದ್ರಿಂದ ಗೊತ್ತಿಲ್ಲ ಎಷ್ಟೊತ್ತಿರುತ್ತೋ ಟೆಂಪಲ್ಲು. ನೋಡೋಣ, ನಮ್ಮ ಅದೃಷ್ಟ. ದೇವರು ದರ್ಶನ ನಮಗೆ ಕೊಟ್ಟರೆ, ನಮ್ಗೆ ಅಷ್ಟು ಅದೃಷ್ಟ ಇದ್ದರೆ ನಾವು ದರ್ಶನ ಮಾಡ್ತೀವಿ. ದೇವ್ರ ದರ್ಶನ ನೋಡೋಣ. ಹರ್ ಹರ್ ಮಹಾದೇವ್. ಆಲ್ಮೋಸ್ಟ್ ಮುಗೀತು ಅಂತ ಅನ್ಕೋತೀನಿ. ಎನರ್ಜಿನೇ ಇಲ್ಲ. ಜಸ್ಟ್ ಗೋಯಿಂಗ್. ನನ್ನ ಜೊತೆನಲ್ಲಿ ಬಂದವರೆಲ್ಲ ಎಲ್ಲೆಲ್ಲೋ ಇದ್ದಾರೆ. ಎಲ್ಲರೂ ಮಿಸ್ ಆಗ್ಬಿಟ್ಟಿದ್ದೀವಿ. ಇಬ್ಬರು ದರ್ಶನಕ್ಕೆ ಹೋಗ್ಬಿಟ್ರು. ಸೊ ಅವ್ರೇನು ವಾಪಸ್ ಬರಬೇಕು. ಒಬ್ಳು ನನ್ನ ಹಿಂದೆನೋ ಮುಂದೆನೋ ಎಲ್ಲೋ ಇದ್ದಾಳೆ. ನಾನು ಸುಷ್ಮಾ ಸೇರಿಕೊಂಡು ದರ್ಶನಕ್ಕೆ ಹೋಗೋಣ ಅಂತಿದ್ದೀವಿ, ನೋಡಬೇಕು. ಸೊ ಫೈನಲಿ ಮುಗೀತು. ಎಕ್ಸಾಕ್ಟ್ 7 o'clock, 7:10. 3 o'clock ಸ್ಟಾರ್ಟ್ ಮಾಡಿದ್ದು. 3 ಗಂಟೆಗೆ ಶುರು ಮಾಡಿದ್ದಕ್ಕೆ 7:10. 4 hours 10 minutes ಮುಗೀತು. ನೋಡಿ, ನಾನು ಹಿಂದೆ ಇರೋ ಗಣೇಶನ ದೇವಸ್ಥಾನ ಹತ್ರನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಇಟ್ಸ್ 14.54 ಕಿಲೋಮೀಟರ್ಸ್. ಇವಾಗ ಆಟೋ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡೋಣ ಅಲ್ಲಿ ದರ್ಶನ ಎಷ್ಟೊತ್ತಾಗುತ್ತೋ ಅಂತ. ಇವಾಗ ಟೈಮ್ 7:50. ನಮಗೆ ದರ್ಶನಕ್ಕೆ ಹೋಗೋಕ್ಕಾಗಿಲ್ಲ. ಯಾಕಂದರೆ ಗಣೇಶನ ದೇವಸ್ಥಾನದಿಂದ ಮತ್ತೆ ಮೇನ್ ಟೆಂಪಲ್ ಹತ್ರ ಹೋಗ್ಬೇಕಂದ್ರೆ ಆಟೋ ಫೆಸಿಲಿಟೀಸ್ ಇವತ್ತಿಲ್ಲ. ಯಾಕಂದರೆ ಇವತ್ತು ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಆಟೋ ಫೆಸಿಲಿಟೀಸ್ ಇಲ್ಲ. ಸೊ ಮತ್ತೆ ನಾವು ನಡ್ಕೊಂಡು ಹೋಗೋಷ್ಟು ಎನರ್ಜಿ ಇಲ್ಲ. ಅಲ್ಲಿ ಹೋಗಿ ನಡ್ಕೊಂಡು ಹೋಗಿ ಅಲ್ಲಿ ನಿಂತು ಮಾಡೋಷ್ಟು ಟೈಮೂ ಇಲ್ಲ. ಸೊ ನಾವು ಇಲ್ಲೊಂದೆರಡು ಇಡ್ಲಿ ತಿನ್ಕೊಂಡು ಟೀ ಕುಡಿದು ನಮ್ಮ ಬಸ್ ಹತ್ರ ಬರ್ತಾ ಇದ್ದೀವಿ. ಬೆಳಗಿನ ಜಾವ 2:20, 2:20 ಬಸ್ ಇಳಿದಿದ್ದೀವಿ. ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ಮನೆಗೆ ಹೋಗ್ತೀವಿ. ಇವತ್ತಿನ ವ್ಲಾಗ್ ಇಷ್ಟೇ. ಸೊ ನಾನು ತಿರುವಣ್ಣಾಮಲೈಗೆ ಹೋಗಿ ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದೆ. ಪೌರ್ಣಮಿನಲ್ಲೇ ಏನಕ್ಕೆ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅಂದರೆ, ಪೌರ್ಣಮಿನಲ್ಲಿ ಅಲ್ಲಿರೋ ಶಕ್ತಿ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಸೊ ನಾವು ಏನು ಬೇಡ್ಕೊಳ್ತೀವೋ ಅದೆಲ್ಲ ಆಗುತ್ತೆ ಅನ್ನೋದೊಂದು ನಂಬಿಕೆ. ಅದೇ ಬಿಲೀಫ್. ಆ ಬಿಲೀಫಲ್ಲಿ ಲಕ್ಷಾಂತರ ಜನ ತಿಂಗಳ ಬಂದು ಪ್ರದಕ್ಷಿಣೆ ಮಾಡೋರು ಇದ್ದಾರೆ. ಆಂಧ್ರದಿಂದ ಬರ್ತಾರೆ, ತಮಿಳ್ನಾಡು, ಕೇರಳ ಎಲ್ಲ ಕಡೆಯಿಂದ ಸುಮಾರು ಜನ ಹೋಗಿ, ಲಕ್ಷಾಂತರ ಜನ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಕೃಷ್ಣನ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ, ಜೈ ಶ್ರೀ ಕೃಷ್ಣ. ನಮಸ್ಕಾರ.